ಹಾಯ್ ಹಲೋ ವೆಡ್ನೆಸ್ಡೇ ಮಿನಿ ವ್ಲಾಗ್ ಇದು. ಸೊ ಪಾಪು ಮಲಗಿದ್ಲು, ಹಾಗೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಈವ್ನಿಂಗ್ ಆಗಿತ್ತು, ಟೀ ಮತ್ತು ಬ್ರೆಡ್ ತಿನ್ಕೊಂಡಿದ್ದಾಯಿತು. ಪಾಪುನ ಹೋಗಿ ತೊಟ್ಲಲ್ಲಿ ಮಲಗಿಸಿದೆ. ಪಾಪು ನೋಡಿ ಹೇಗೆ ಮಾಡ್ತಿದ್ದಾಳೆ. ಸೋಫಾ ಮೇಲೆ ಮಲಗಿಸಿದ್ರು, ಸೋಫಾ ಮೇಲೆ ಈ ಥರ ರೋಲ್ ಆಗ್ತಾಳೆ ನೋಡಿ. ಈ ಥರ ಟಮ್ಮಿ ಟೈಮಲ್ಲಿ ಈ ಥರ ಮಲಗಿದ್ಮೇಲೆ ಹೊಟ್ಟೆ ನೋವಾದಾಗ ಈ ಥರ ಮಲಗ್ತಾಳೆ. ಆದಮೇಲೆ ಪಾಪಿನೂ ಮಲಗಿದ್ಲು. ಅವ್ರು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ರಾಗಿ ಸರಿನ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಿದ್ದೆ. ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ತಿನ್ನಿಸ್ಬಿಟ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮತ್ತು ನೈಟ್ ಹೊತ್ತಲ್ಲಿ ಎಲ್ಲಾದರೂ ತರಲೆ ಮಾಡಿದರೆ ಇನ್ನೊಂದು ಟೈಮಲ್ಲಿ ಕೂಡ ತಿನ್ನಿಸ್ತೀವಿ. ಸೊ ಅದಾದಮೇಲೆ ಅಮ್ಮ ಸ್ವಲ್ಪ ಧನಿಯಾನ ಡ್ರೈ ರೋಸ್ಟ್ ಮಾಡ್ತಾಯಿದ್ರು. ಧನಿಯಾ ಪೌಡರ್ ಮಾಡಿಸ್ಬೇಕು, ಅದಕ್ಕೆ ಎಲ್ಲ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೋತಾ ಇದ್ದಾರೆ. ನಾನು ಪಾಪು ಎದ್ಬಿಟ್ಟಿದ್ಲು, ಹಾಗೆ ವಿಡಿಯೋ ಮಾಡ್ಕೋತಾ ಅವಳನ್ನು ಎತ್ಕೊಬಂದೆ ಕಿಚನಿಗೆ. ಸರಿ ಹಿಟ್ಟನ್ನು ನಾನು ಅವರಿಗೆ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಇವತ್ತು ಡಿನ್ನರ್ಗೆ ಪೂರಿ ಮತ್ತು ಚಿಕನ್ ಗ್ರೇವಿ ಮಾಡ್ಕೊಂಡಿದ್ವಿ. ಇದು ಪೂರಿ ಅಂದರೆ ನನ್ನ ಹಸ್ಬೆಂಡಿಗೆ ಮತ್ತು ಎಲ್ರಿಗೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್, ಸಿ ಯು.